ಅಂತ ಇಂಥ ತೊಲಗ್ತು ಪೀಡೆ. ಈ ವಿಚಾರ ನನ್ನ ಮಗಳಿಗೆ ಹೇಳೋಣ ಅಂದ್ರೆ ಇವನು ಬೇರೆ ಇಲ್ಲದಾನೆ. ಇವನ್ ಮುಂದೆ ಏನು ಹೇಳೋಕ್ಕಾಗಲ್ಲ. ಏನು ಮಾಡಲಿ? ಈಗ ಮಾಡಿದ್ರಾಯ್ತು. ಅವನ್ನ ಎಲ್ಲರೂ ಹೊರಗಡೆ ಕಳಿಸ್ಬಿಟ್ಟು ನನ್ನ ಮಗಳಿಗೆ ಮೊದಲೇ ಖುಷಿಯಾದ ವಿಚಾರನ ಹೇಳಲೇಬೇಕು. ನನಗೂ ಮಧ್ಯಾಹ್ನದಿಂದ ಮಲಗಿ ಸಾಕಾಗಿದೆ. ಸ್ವಲ್ಪ ಓಡಾಡಿದ್ರು ಓಡಾಡ್ಬೋದು ನನ್ನ ಆಚೆ ಕಳಿಸಿದ್ರೆ. ಇನ್ನು ನನ್ನ ಮಗಳನ್ನ ಬೇಗ ಕರ್ಸ್ಕೊಂಡ್ರೆ ನಂಗೆ ಇನ್ನೂ ಆರಾಮಾಗುತ್ತೆ. ಬೇಡ ಈಗಲೇ ಕರ್ಸ್ಕೊಂಡ್ರೆ ಅವನಿಗೆ ಡೌಟ್ ಬರುತ್ತೆ. 1-2 ದಿನ ಬಿಟ್ಟು ಕರ್ಸ್ಕೋಬೇಕು. ನನ್ನ ನಾಟಕನೂ ಅಷ್ಟೇ ಇನ್ನೂ 1-2 ದಿನ ಹಿಂಗೆ ಮುಂದುವರಿಸ್ಬೇಕು. ಇಲ್ಲ ನನ್ನ ಮಗಳು ಬಾಳೋರವ್ರಿಗೂ ಮಾತ್ರ ಈ ನಾಟಕ ಆಡ್ತೀನಿ. ಆಮೇಲೆ ಅವಳು ಬಂದಿದ್ದರಿಂದ ಬೇಗ ಹುಷಾರದೆ ಅಂತ ಹೇಳಿದ್ರಾಯ್ತು. ಏನು ಹೇಳಲಿ ನನ್ನ ಮಗಳಿಗೆ? ಹೇಗೆ ಹೇಳಲಿ? ಈ ಥರ ಮಾಡ್ತೀನಿ. ಮಗನೇ ಸುಂದ್ರ, ಎಲ್ಲಿದೆಯೋ? ಬೇಗ ಬಾರೋ ಇಲ್ಲಿ. ಮಗನೇ ಸುಂದ್ರ. ಬರ್ತಾ ಇದ್ದೀನಿ ರಮ್ಮ. ಮಗನೇ ಯಾಕಪ್ಪ ಹಿಂಗೆ ಮಾಡಿದೆ? ಆ ಹುಡುಗಿನ ಯಾಕೋ ಮನೆ ಬಿಟ್ಟು ಕಳಿಸ್ದೆ? ನಾನು ಬಂದಿದ್ದರಿಂದ ಆ ಹುಡುಗಿ ಮನೆ ಬಿಟ್ಟು ಆಯ್ತಲ್ಲೋ. ಜನ ಆದ್ರೂ ಏನಂತಾರಪ್ಪ, ಅತ್ತೆ ಬಂದು ಸೊಸೆನ ಆಚೆ ಹಾಕಿದ್ರು ಅಂತ ಅನ್ಕೊಳ್ಳಲ್ವೇನೋ? ಅಮ್ಮ ಯಾರು ಏನಂತಾರೆ ಅಂತ ನೀನು ತಲೆ ಕೆಡಿಸ್ಕೊಬೇಡ. ಅವಳು ಬುದ್ಧಿ ನೀನು ಬಂದಮೇಲೆ ಗೊತ್ತಾಗಿದ್ದು. ಅವಳು ಎಲ್ಲಾದರೂ ಹೋಗ್ಲಿ ಕಣಮ್ಮ, ಮತ್ತೆ ಅವಳನ್ನ ಕರ್ಕೊಂಡಂತೂ ನಾನು ಬರಲ್ಲ. ನಂಗೆ ಅವಳು ಬೇಕಾಗಿಲ್ಲ ಅಷ್ಟೇ. ನೀನು ನೋಡಿದ್ರೆ ನಮ್ಮಿಬ್ರು ಚೆನ್ನಾಗಿರಲಿ ಅಂತ ನಮ್ಮಿಬ್ಬರಿಂದ ದೂರ ಇದ್ದೆ. ನೋಡಿದ್ರೆ ಅವಳಿಗೆ ಈ ಥರ ಆಟ ಎಲ್ಲ ಆಡ್ತಾ ಇದ್ಲು. ನೋಡಮ್ಮ, ಅವಳ ವಿಚಾರನ ಇನ್ನು ಮುಂದೆ ಮಾತಾಡೋದೇ ಬೇಕಾಗಿಲ್ಲ. ಇವಾಗ ಕರೆದಿದ್ದೆ ಏನು ಹೇಳಮ್ಮ ನೀನು? ಅಯ್ಯೋ ಮಗನೇ, ಅವಳ ಬಗ್ಗೆನೇ ಯೋಚನೆ ಮಾಡಿ ನನಗೆ ಯಾಕೋ ವಿಪರೀತ ತಲೆನೋವ್ತಾ ಇದೆ ಕಣೋ. ಸ್ವಲ್ಪ ಕಾಫಿ ಕುಡಿಬೇಕು. ಮನೇಲಿ ಹಾಲು ಇಲ್ಲ ಅಂತ ಹೇಳ್ತಾ ಇದ್ಲು. ಆಚೆಯಿಂದ ಹೋಗಿ ತಗೊಂಡ್ಬಾರಪ್ಪ ಸ್ವಲ್ಪ. ಆಯ್ತಿರಮ್ಮ, ಹೊರಗಡೆ ಹೋಗಿ ಹಾಲು ತೊಗೊಂಡ್ಬಂದು ನಾನೇ ಕಾಫಿ ಮಾಡಿ ನಿನ್ನ ಎಬ್ಬಿಸ್ತೀನಿ ಕಣಮ್ಮ. ಅಲ್ಲಿವರೆಗೂ ನೀನು ರೆಸ್ಟ್ ಮಾಡು. ಅವಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಸುಮ್ಮನೆ ಚಿಂತೆ ಮಾಡಿ ಮತ್ತೆ ತಲೆನೋವು ಬರ್ಸ್ಕೊಬೇಡ ಕಣಮ್ಮ. ಏನೋ ಮಗನೇ, ನೀನು ಹಿಂಗಂತೆ ಆದರೆ ನನಗೆ ಅದೇ ಚಿಂತೆ ಕಣಪ್ಪ. ನನ್ನಿಂದಲೇ ಈ ಥರ ಆಯ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಮ್ಮ, ನಿನ್ನಿಂದ ಒಳ್ಳೇದಾಗಿದೆ ಬಿಟ್ಟರೆ ಕೆಟ್ಟದಂತೂ ನನಗಾಗಿಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಸುಮ್ಮನೆ ನೀವು ಪದೇ ಅದನ್ನೇ ಮಾತಾಡಿ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರಬೇಡಿ. ಅಪ್ಪ ಸದ್ಯ ಈಗ ಆರಾಮಾಗಿ ಓಡಾಡ್ಬೋದು ನಾನು. ಅಪ್ಪ ಈಗ ಆರಾಮ ಅನ್ನಿಸ್ತಾ ಇದೆ. ನನಗೂ ಮಲಗಿ ಸಾಕಾಗಿತ್ತು. ಕೈಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟಿತ್ತು ಮಲಗಿ. ಹಾಗೆ ನನ್ನ ಮಗಳಿಗೆ ಈ ವಿಚಾರನ ಮೊದಲು ಫೋನ್ ಮಾಡಿ ಹೇಳ್ತೀನಿ. ಅಲೋ ಗಿರ್ಜಾ, ಏನಮ್ಮ ಮಾಡ್ತಾ ಇದೀಯಾ? ಊಟ ಮಾಡ್ದ ಮಗಳೇ? ನಿನಗೆ ಒಂದು ಖುಷಿಯಾದ ವಿಚಾರ ಹೇಳ್ಬೇಕು ಮಗಳೇ. ಏನಮ್ಮ ಅಂಥ ವಿಚಾರ? ಏನು ಅಂಥ ಖುಷಿಯಾದ ವಿಚಾರ? ಮೊದಲು ಏನಮ್ಮ, ಏನಾಯ್ತು ಅಂತದು? ಅಯ್ಯೋ ಮಗಳೇ, ಹೇಳಿದ್ರೆ ನಿನಗೂ ತುಂಬ ಖುಷಿ ಆಗುತ್ತೆ ಕಣಮ್ಮ. ನಿಮ್ಮ ಅಣ್ಣ ಮನೆ ಬಿಟ್ಟು ಅವಳ ಹೆಂಡತಿನ ಆಚೆ ಕಳಿಸ್ಬಿಟ್ಟಿದ್ದಾಳೆ. ಬರೋದೇ ಇಲ್ಲ ಇನ್ಯಾವತ್ತೂ ಅವಳಿಗೆ. ಹೌದೇನಮ್ಮ? ಅಣ್ಣ ಹಂಗೆ ಮಾಡೋದ್ನ? ಯಾವಾಗಲೂ ಅತ್ತಿಗೆ ಹಿಂದೆನೇ ತಿರುಗ್ತಾ ಇದ್ದ ಅಂತ ಹೇಳಿದೆ. ನೋಡಿದ್ರೆ ಈಗ ಅತ್ತಿಗೆನ ಈಗಮ್ಮ ಆಚೆ ಕಳಿಸ್ಬಿಟ್ಟ ಅವನು ಸುಲಭವಾಗಿ. ನಿಮ್ಮಮ್ಮ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ಯಾ ಮಗಳೇ? ಅಂದ್ಕೊಂಡಿದ್ನ ಸಾಧಿಸ್ತಿಲ್ಲ ಇರೋಣ ನಿಮ್ಮಮ್ಮ. ನಿನ್ನ ತಲೆ ಅಂದರೆ ತಲೆ ಬಿಡಮ್ಮ, ಸೂಪರ್ ತಲೆ ನಿಂದು. ಹಾಗೆ ಗಿರ್ಜಾ, ನಿನ್ನ ಇಲ್ಲಿಗೆ ಕರ್ಸ್ಕೋಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀನಿ ನಾನು. ಆದರೆ ಗಿರ್ಜಾ, ನೀನೇ ಬಂದೇ ಇರೋ ಥರ ಆಗಬಾರ್ದು. ನಿಮ್ಮ ಅಣ್ಣನೇ ನಿನ್ನ ಕರಿಬೇಕು. ಆಗ ನೀನೇ ಇಲ್ಲಿಗೆ ಬರಬೇಕು, ಆಯಿತಾ? ಅಯ್ಯೋ ಬಿಡಮ್ಮ, ಇಷ್ಟೆಲ್ಲ ಮಾಡಿರೋ ನಿನಗೆ ಅದ್ಯಾವ ಕೆಲಸ? ಅದನ್ನು ನೀನೇ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮಮ್ಮನ ಬಗ್ಗೆ ನಂಗೆ ಗೊತ್ತಿಲ್ವಾ? ಮಗಳೇ, ಹಾಗೆ ಮಾಡ್ತೀನಿ. ಅಣ್ಣ ಎಲ್ಲೋಗಿದ್ದಾನಮ್ಮ? ನೀ ಎಷ್ಟೊಂದು ಫೋನಲ್ಲಿ ಮಾತಾಡ್ತಾ ಇದೆಯಲ್ಲ, ಅವನಿಗೆ ಏನಾರು ಗೊತ್ತಾದರೆ ಏನು ಮಾಡ್ತೀಯಾ? ಅಯ್ಯೋ ಮಗಳೇ, ನಿಮ್ಮ ಎಂಥ ಬುದ್ಧಿವಂತೆ ಅಂತ ನಿನಗೆ ಗೊತ್ತಲ್ವಾ? ಅವನ್ನ ಹಾಲು ತೊಗೊಂಡು ಬರೋಗಪ್ಪ ಅಂತ ಆಚೆ ಕಳಿಸಿದ್ದೀನಿ. ನಾನು ಒಬ್ಬಳೇ ಇರೋದು ಮನೇಲಿ. ನಿನಗೆ ಈ ವಿಚಾರನ ಹೇಳ್ಬೇಕು ಅಂತಲೇ ಅವನ್ನ ಆಚೆ ಕಳಿಸಿರೋದು. ಸರಿ ಕಣಮ್ಮ, ಅಣ್ಣ ಬಂದಿದ್ರೆ ಏನು ಮಾಡ್ತೀಯಾ? ಅಯ್ಯೋ ಇಲ್ಲ ಮಾತಾಡಮ್ಮ, ಅವನು ಬಂದರೆ ಗೆಟ್ ಸೌಂಡ್ ಗೊತ್ತಾಗುತ್ತೆ ನನಗೆ. ಅಮ್ಮ, ನನಗಂತೂ ನಿನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ ಕಣಮ್ಮ. ಅಯ್ಯೋ ನನಗೂ ಅಷ್ಟೇ ಮಗಳೇ, ನಿನ್ನ ಬಿಟ್ಟು ತುಂಬ ದಿನ ಇರೋಕ್ಕಾಗಲ್ಲ ಕಣಮ್ಮ. ಬೇಗ ಬಂದ್ಬಿಡು ನೀನು, ಆಯಿತಾ? ಅಮ್ಮ, ನಾನು ಅದನ್ನೇ ಕಾಯ್ತಾ ಇದ್ದೀನಿ ಕಣಮ್ಮ. ಯಾವಾಗ ಬಂದು ನಿನ್ನ ಜೊತೆ ಇರ್ತೀನೋ ಏನೋ ಅಂತ ಅನ್ನಿಸ್ತಾ ಇದೆ. ನಿನ್ನ ಕೈ ರುಚಿನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕಣಮ್ಮ ನಾನು. ಹೌದು ಮಗಳೇ, ನನಗೆ ಇಲ್ಲಿದೂ ನಿಂದೇ ಚಿಂತೆ. ಆ ಹುಡುಗಿ ಏನು ತಿಂತೋ ಏನು ತಿಂದಿಲ್ವೋ ಅಂತ. ಅಣ್ಣ ಇವಾಗ ಬಂದಿದ ತಕ್ಷಣ ಹೇಳ್ತೀನಿ. ಅವಳನ್ನ ಕರ್ಸ್ಕೊಳ್ಳೋಣ ಕಣಪ್ಪ, ನೀನೊಬ್ಬನೇ ಕಷ್ಟಪಡೋದು ನೋಡೋಕ್ಕಾಗಲ್ಲ ಅಂತ. ಅವನೇನಾದ್ರು ಫೋನ್ ಮಾಡಿದ್ರೆ ನೀನು ನಾಳೆನೇ ಹೊರಟು ಬಂದ್ಬಿಡಮ್ಮ. ಹ್ಞೂ ಸರಿ ಅಮ್ಮ, ನಂದು ಟ್ರೈನಿಂಗ್ ಎಲ್ಲ ಮುಗಿದಿದೆ ಇವಾಗ. ಅಲ್ಲೇ ಜಾಬ್ ಏನಾದರೂ ನೋಡ್ಕೋತೀನಿ. ಈ ಜಾಬ್ನ ಬಿಟ್ಬಿಡ್ತೀನಿ ಕಣಮ್ಮ. ಸರಿ ಮಗಳೇ, ಹಾಗೆ ಮಾಡು. ಸರಿ ಆಯಿತು, ಅವ್ನು ಬಂದ ಅನ್ಸುತ್ತೆ. ಫೋನ್ ಇಡ್ತೀನಿ, ನಾಳೆ ಬಾ, ಎದುರುಗಡೆ ಮಾತಾಡೋಣ. ನನ್ನ ಮಗ ಬಂದ ಅತ್ತೆ.
ಹಾಂ ನನ್ನ ಮಗ ಬಂದ್ಬಿಟ್ಟ, ಬೇಗ ಬೇಗ ಹೋಗಿ ರೂಮ್ ಸೇರ್ಕೊಳ್ತೀನಿ. ತಲೆನೋವು ತಲೆನೋವಿಂದಲೇ ಸತ್ತೋಗ್ತೀನೋ ಏನೋ ನಾನು.